ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಹಾಯ್ ಗೆಳೆಯರಿ, ನಮಸ್ಕಾರ. ನನ್ನ ಹೆಸರು ಚಂದ್ರಿಕಾ. ವಯಸ್ಸು 33 ವರ್ಷ. ನನಗೆ ಮದುವೆಯಾಗಿ ಸುಮಾರು 10 ವರ್ಷಗಳಾಗಿವೆ. ನನ್ನ ಊರಿನಲ್ಲಿ, ವಿಶೇಷವಾಗಿ ಪಕ್ಕದ ಮನೆಯವರು, ನಾನು ಸುಂದರವಾಗಿದ್ದೇನೆ ಎಂದು ಹೇಳುತ್ತಾರೆ. ನಮ್ಮದ್ದು ಬಂಡಬಡಿಕೆಯ ಮದುವೆ. ನನ್ನ ಗಂಡ ರಮೇಶ್ ಒಂದು ಸಣ್ಣ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ. ನಾವು ಶ್ರೀಮಂತರೇನೂ ಅಲ್ಲ, ಆದರೆ ಎಲ್ಲವನ್ನು ಹೊಂದಿಕೊಂಡು ಸಂಸಾರ ನಡೆಸುತ್ತಿದ್ದೇವೆ. ಕೆಲವು ವರ್ಷಗಳ ಹಿಂದೆ ಎಲ್ಲವೂ ಬದಲಾಗಿತ್ತು. ಶಿವಕುಮಾರ್ ಜಂಜಾಟಕ್ಕೆ ದಾಸನಾದ. ಮೊದಲಿಗೆ ಅದು ಸಣ್ಣ ಚಟವಾಗಿತ್ತು, ಆದರೆ ಕ್ರಮೇಣ ಅವನ ನಮ್ಮ ಎಲ್ಲ ಗಳಿಕೆಯನ್ನು ಜೂಜಾಟದಲ್ಲಿ ಕಳೆದುಕೊಂಡ. ಒಂದು ದಿನ ಅವನು ಯಾವುದೇ ಗುರುತು ಇಲ್ಲದೆ ನಾಪತ್ತೆಯಾದ. ಯಾವುದೇ ಸಂದೇಶ. ಅವನು ಹೋಗಿಬಿಟ್ಟ. ಆ ದಿನದಿಂದ ನಾನು ನನ್ನ ತಮ್ಮ ಕಿರಣ್ ಜೊತೆ ಚಿತ್ರದುರ್ಗದ ಬಳಿಯ ಒಂದು ಸಣ್ಣ ಗ್ರಾಮದಲ್ಲಿ ನಮ್ಮ ಕುಟುಂಬದ ಮನೆಯಲ್ಲಿ ವಾಸಿಸುತ್ತಿದ್ದೇವೆ. ಜೀವನ ನಡೆಸಲು ನಾನು ಸ್ಥಳೀಯ ಮನೆಯಲ್ಲಿ ತರಕಾರಿ ಕತ್ತರಿಸುವ, ಗಿಡಗಂಟೆಗಳಿಗೆ ನೀರು ಹಾಕುವ ಕೆಲಸ ಶುರು ಮಾಡಿದ್ದೆ. ಮಾನಸಿಕವಾಗಿ ನಾನು ತುಂಬಾ ಕುಗ್ಗಿದ್ದೆ. ರಮೇಶ್ ಎಲ್ಲಿ ಹೋದ, ಯಾಕೆ ಹೋದ ಎಂದು ಯೋಚಿಸುತ್ತಲೇ ಇದ್ದೆ. ಜೀವನ ನಮಗೆ ಕಠಿಣವಾಗಿಯೇ ಕಾಣಿಸಿತು. ಜೂಜಗಟ್ಟುಗಾರ ಗಂಡನ ಜೊತೆಯೂ ಸಂಸಾರ ನಡೆಸಿದ್ದೆ, ಆದರೆ ಈಗ ಅವನಿಲ್ಲದೆ ಒಂಟಿತನವೇ ಸುತ್ತಿಕೊಂಡಿತ್ತು. ನಾನು ಕಿರಣ್ಗೆ ನನ್ನ ಮನಸ್ಸಿನ ಭಾವನೆಯನ್ನು ಹಂಚಿಕೊಳ್ಳುತ್ತಿದ್ದ. ಅವನು ಯಾವಾಗಲೂ ದಯೆಯಿಂದ, ಅಕ್ಕ ಚಿಂತೆ ಮಾಡಬೇಡ, ನಾನು ಇದ್ದೀನಿ, ಎಲ್ಲವನ್ನು ಸರಿ ಮಾಡಿಕೊಳ್ಳೋಣ ಎಂದು ಹೇಳುತ್ತಿದ್ದ. ಅವನ ಮಾತುಗಳು ಸ್ವಲ್ಪ ಸಮಾಧಾನ ನೀಡಿದರೂ ಒಂಟಿತನವು ತಾಳಲಾರದಂತಾಯಿತು. ಒಂದು ದಿನ ಮನೆಯ ಹಿತ್ತಲಿನಲ್ಲಿ ಕಿರಣ ಚೀಲವನ್ನು ತೆಗೆದುಕೊಂಡು ಬಂದಾಗ ಅದರಲ್ಲಿ ಒಂದು ಪೊಟ್ಟಣ ಕಂಡೆ. ಕುತೂಹಲದಿಂದ ತೆರೆದು ನೋಡಿದಾಗ ಒಳಗೆ ಖಾಸಗಿ ವಸ್ತುಗಳಿದ್ದವು. ನನ್ನ ಗಂಡನ ಜೊತೆಯ ಹಳೆಯ ಕ್ಷಣಗಳು ನೆನಪಾದವು. ಕಿರಣ್ ಮನೆಗೆ ಬಂದಾಗ ನಾನು ಅವನನ್ನು ಎದುರಿಸಿದೆ. ಕಿರಣ್, ಇದೇನು ಇದು ಎಂದು ಕೇಳಿದೆ. ನನ್ನ ಕೈಯಲ್ಲಿ ಆ ಪೊಟ್ಟಣ ಹಿಡಿದು, ಅಕ್ಕ, ಇದು ನನ್ನ ಗೆಳೆಯನಿಗೆ ತರಲು ತಂದಿದ್ದೆ. ನಾನು ಒಳಗೆ ಏನಿದೆ ಅಂತ ನೋಡಿಯೇ ಇಲ್ಲ ಎಂದು ಗಾಬರಿಯಾಗಿ ಹೇಳಿದ. ನಿಜವಾಗಿಯೂ ಅದು ನಿನಗಾಗಿಯೇ ತಂದಿ ಅಲ್ಲವೇ, ಬೇರೆಯವರಿಗೆ ಎಂದು ನಾನು ಒತ್ತಾಯಿಸಿದ್ದಕ್ಕೆ, ಅಕ್ಕ, ಖಂಡಿತವಾಗಿಯೂ ಗೆಳೆಯನಿಗೆ, ನಿನಗೆ ಬೇಕಾದರೆ ಇಟ್ಟುಕೋ, ನಾನು ಬೇರೆ ತರುತ್ತೀನಿ ಎಂದು ತರುತ್ತಾ ಹೇಳಿದ. ನಾನು ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ. ಆ ರಾತ್ರಿ ಆ ಪೊಟ್ಟ ನೋಡಿ ನನ್ನ ಒಂಟಿತನ ಮತ್ತಷ್ಟು ತೀವ್ರವಾಗಿತ್ತು. ಸ್ನಾನದ ಮನೆಗೆ ಹೋಗಿ ನನ್ನ ಭಾವನೆಗಳನ್ನು ಶಾಂತಗೊಳಿಸಿದೆ. ಆದರೆ ಕಿರಣ್ ಬಗ್ಗೆ ಯೋಚನೆಗಳು ಬಿಡದೆ ಬಂದವು. ಅವನೇ ಈಗ ನನ್ನ ಜೀವನದ ಏಕೈಕ ಗಂಡಸು. ಹೊರಗಿನವರ ಜೊತೆ ಸಂಬಂಧ ಹೊಂದಿದರೆ ಗಾಸಿಪ್ ಆಗಬಹುದು, ಆದರೆ ಕಿರಣ್ ಜೊತೆಯಾದರೆ ಎಲ್ಲವೂ ಗುಟ್ಟಾಗಿರುತ್ತದೆ ಎಂದು ಭಾವಿಸಿದ್ದೆ. ಒಂದು ದಿನ ಮಧ್ಯಾಹ್ನ ಕಿರಣ್ ಊಟಕ್ಕೆ ಮನೆಗೆ ಬಂದ. ನಾನು ಆಗ ಮನೆಯ ನೆಲವನ್ನು ಒರೆಸುತ್ತಿದ್ದೆ. ತೆಳುವಾದ ಸ್ವಲ್ಪ ಕಣವ ನೈಟಿಯನ್ನು ಧರಿಸಿದ್ದೆ. ನಾನು ಒರೆಸುವಾಗ ಕಿರಣ್ ನನ್ನ ಕಡೆ ನೋಡಿದ. ಅವನಿಗೆ ಎಲ್ಲವೂ ಸ್ವಲ್ಪ ಸ್ವಲ್ಪ ಕಂಡಿತ್ತು. ಅವನು ಆ ನೋಟವನ್ನು ನಾನು ಗಮನಿಸಿದ್ದೆ. ನನ್ನ ಹೃದಯ ಜೋರಾಗಿ ಬಡಿಯಿತು, ಆದರೆ ನಾನು ಏನೂ ಆಗಿಲ್ಲವೆಂಬಂತೆ ಮುಂದುವರಿದೆ. ಕಿರಣ್, ಊಟಕ್ಕೆ ಬಂದಿದ್ದೀಯಾ? 1 ನಿಮಿಷ, ತಟ್ಟೆ ತರುತ್ತೇನೆ ಎಂದು ಸಾಮಾನ್ಯವಾಗಿ ಹೇಳಿದೆ. ಅಕ್ಕ, ಇವತ್ತು ಏನಾದರೂ ವಿಶೇಷನಾ ಎಂದು ಅವನು ಒಂದು ಮುಗುಳ್ನಗೆಯಿಂದ ಕೇಳಿದ. ಆದರೆ ಅವನ ಕಣ್ಣುಗಳು ಇನ್ನೂ ನನ್ನ ಮೇಲೆ ಇದ್ದವು. ಏನಿಲ್ಲ, ಸುಮ್ಮನೆ ಒರೆಸುತ್ತಿದ್ದೆ. ಯಾಕೆ ಈ ರೀತಿ ಕೇಳುತ್ತಿದ್ದೀಯಾ? ಅಲ್ಲ ಅಕ್ಕ, ಈ ಬಟ್ಟೆ ಹಾಕಿದ್ದೀಯಾ ಅಲ್ವಾ, ಅದಕ್ಕೆ ಕೇಳಿದೆ. ಯಾಕೆ ಕಿರಣ್, ಚೆನ್ನಾಗಿ ಕಾಣ್ತಾ ಇಲ್ವಾ ಈ ಬಟ್ಟೆ? ಹೌದು ಅಕ್ಕ, ಎಲ್ಲವೂ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಅಂತ ಹೇಳಿ ನಕ್ಕಿ, ಸರಿ ನೋಡಿದ, ಸಾಕು, ಈಗ ಊಟ ಮಾಡು ಎಂದೆ ನಾನು. ತಲೆ ತಗ್ಗಿಸಿ ಉತ್ತರಿಸಿದೆ, ಆದರೆ ಒಳಗಿನಿಂದ ಒಂದು ರೀತಿಯ ಉತ್ಸಾಹವನ್ನು ಅನುಭವಿಸಿದ್ದೆ. ಕೆಲವು ದಿನಗಳ ಬಳಿಕ ಒಂದು ಸಂಜೆ ನಾನು ಕಿರಣ್ಗೆ ಇಷ್ಟವಾದ ತಿಂಡಿಯನ್ನು ತಯಾರಿಸಿ ಚಂದದ ಸೀರೆಯನ್ನು ಧರಿಸಿದ್ದೆ. ಅವನು ಮನೆಗೆ ಬಂದಾಗ, ಕಿರಣ್, ಇವತ್ತು ಏನಾದರೂ ವಿಶೇಷವಾಗಿ ತಿನ್ನೋಣ ಎಂದ. ಮುಗುಳ್ನಗೆಯಿಂದ ಕೇಳಿದೆ, ಅಕ್ಕ, ಯಾಕೆ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀಯಾ ಎಂದು ಹೇಳಿದೆ. ಏನಿಲ್ಲ ಕಿರಣ್, ರಮೇಶ್ ಹೋಗಿ ತುಂಬ ದಿನವಾಯಿತು, ನನಗೆ ಒಂಟಿತನ ಕಾಡುತ್ತಿದೆ ಎಂದೆ ಸ್ವಲ್ಪ ಧೈರ್ಯ ತಂದು. ಅಕ್ಕ, ನಾನು ಇದ್ದೀನಿ ಅಲ್ವಾ, ಏನಾದರೂ ಸಹಾಯ ಬೇಕಾದರೆ ಹೇಳು ಎಂದು ಅವನ ಸೌಮ್ಯವಾಗಿ ಉತ್ತರಿಸಿದ. ಕಿರಣ್, ಇದು ಕೇವಲ ಸಹಾಯದ ಬಗ್ಗೆ ಅಲ್ಲ, ನನಗೆ ಒಬ್ಬ ಗಂಡಿನ ಆಸರೆ ಬೇಕು, ನಿನಗೆ ಅದರ ಅರ್ಥ ಆಗುತ್ತೆ ಎಂದು ನಿಧಾನವಾಗಿ ಹೇಳಿದೆ. ಅವನು ಕ್ಷಣಕಾಲ ಸುಮ್ಮನಾದ. ಅಕ್ಕ, ನೀನು ಇದನ್ನು ಖಂಡಿತವಾಗಿಯೂ ಬಯಸುತ್ತಿದ್ದೀಯಾ ಎಂದು ಕೇಳಿದ. ನಾನು ತಲೆಯಾಡಿಸಿದೆ. ಆ ರಾತ್ರಿ ನಾವು ಒಂದು
ಗಡಿಯನ್ನು ದಾಟಿದ್ದೆವು. ತಿಂಗಳುಗಟ್ಟಲೆ ನಾನು ಮರೆತಿದ್ದ ಸುಖವನ್ನು ಮತ್ತೆ ಅನುಭವಿಸಿದೆ. ಕಿರಣ್ ಸೌಮ್ಯವಾದ ಆ ಕ್ಷಣಗಳು ನಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರು ಬೇಕಾಗಿತ್ತು. ಎಲ್ಲ ಆದ ನಂತರ ಅವನು, ಅಕ್ಕ, ನಿನಗೆ ಇಂತಹ ಭಾವನೆ ಇದೆ ಅಂತ ಗೊತ್ತೇ ಇರಲಿಲ್ಲ. ನಾನು ಯಾವಾಗಲೂ ನಿನ್ನ ಬಗ್ಗೆ ಕಾಳಜಿ ಇಟ್ಟಿದ್ದೇನೆ ಎಂದ. ನಾನು ನಿಧಾನವಾಗಿ, ಮೊದಲಿಗೆ ಇರಲಿಲ್ಲ ಕಿರಣ್, ಆದರೆ ಶಿವಕುಮಾರ್ ಹೋದ ನಂತರ ನಿನ್ನ ಬಗ್ಗೆ ಯೋಚಿಸಲು ಶುರು ಮಾಡಿದ್ದೆ. ಹೊರಗಿನವರ ಜೊತೆ ಹೋದರೆ ಕಷ್ಟವಾಗುತ್ತೆ, ಆದರೆ ನಿನ್ನ ಜೊತೆ ಆದರೆ ಇದು ನಮ್ಮ ನಡುವೆಯೇ ಗುಟ್ಟಾಗಿರುತ್ತದೆ. ಅವನು ಒಪ್ಪಿಕೊಂಡು ಮತ್ತು ನಾನು ಅದನ್ನು ರಹಸ್ಯವಾಗಿಡಲು ಒಪ್ಪಂದ ಮಾಡಿಕೊಂಡೆವು. ಇದು ಪ್ರೀತಿಯ ಬಗ್ಗೆ ಅಲ್ಲ, ಕಷ್ಟದ ಜೀವನದಲ್ಲಿ ಸ್ವಲ್ಪ ಸಮಾಧಾನ ಹುಡುಕುವ ಬಗ್ಗೆ. ಕಿರಣ್ ನನ್ನ ಕೈಯನ್ನು ಹಿಡಿದು, ಅಕ್ಕ, ನೀನು ಒಂಟಿಯಾಗಿರುವವರೆಗೂ ನಾನು ಯಾವಾಗಲೂ ನಿನ್ನ ಜೊತೆಯಾಗಿರುವೆ. ನಿನ್ನ ಈ ನಗುವನ್ನು ಕಾಣಲು ನಾನು ಏನು ಬೇಕಾದರೂ ಮಾಡುವೆ ಎಂದು ಭಾವಕವಾಗಿ ಹೇಳಿದ. ಈ ಕ್ಷಣದಲ್ಲಿ ನನ್ನ ಹೃದಯ ತುಂಬಿ ಬಂದಿತ್ತು. ಕಿರಣ್, ನಿನ್ನ ಈ ಕಾಳಜಿ ನನಗೆ ಎಲ್ಲವೂ ಕೊಟ್ಟಿದೆ. ಒಟ್ಟಾರೆ ಇದ್ದರೆ ಯಾವ ಕಷ್ಟವೇನಾದರೂ ಎದುರಿಸಬಹುದು. ಆದರೆ ನನ್ನ ಕಣ್ಣುಗಳಲ್ಲಿ ಒಂದು ರೀತಿಯ ಭರವಸೆ ಮಿಂದಿತ್ತು. ಆ ಕ್ಷಣ ನಾವಿಬ್ಬರು ಏಕಾಂತದಲ್ಲಿ ಒಂದಾದೆವು. ಗಂಡನ ಜೊತೆ ತಿಂಗಳುಗಟ್ಟಲೆಯಿಂದ ಮಾಡದ ಕೆಲಸವನ್ನು ಕಿರಣ್ ಜೊತೆ ಮಾಡಿ ಮುಗಿಸಿದ್ದಳು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.